ಹಾಯ್ ನಮಸ್ತೆ ಎಲ್ಲರಿಗೂ ಕೂಡ ಶುಭೋದಯ. ಆ, ಇವತ್ತು ನಾವು ಹೋಗ್ತಿದ್ವಿ ಆಲಿಮಟ್ಟಿಯ ಇನ್ನೊಂದು ಗಾರ್ಡನ್. ಅದರ ಹೆಸರು ಬಂದುಬಿಟ್ಟು ರಾಕ್ ಗಾರ್ಡನ್ ಅಂತೇಳ್ಬಿಟ್ಟು. ಇದು ಆಲಿಮಟ್ಟಿಲಿ ತುಂಬ ದೊಡ್ಡದಾದಂಥ ಗಾರ್ಡನ್ನು. ಅಲ್ಲಿ ಬೇರೆ ಬೇರೆ ಗಾರ್ಡನ್ಗಿಂತ ಈ ಗಾರ್ಡನ್ನು ರಾಕ್ ಗಾರ್ಡನ್ನು ತುಂಬ ದೊಡ್ಡದಾದಂಥ ಗಾರ್ಡನ್ನು. ಈ ಗಾರ್ಡನ್ನಲ್ಲಿ ಫಸ್ಟಿಗೆ ಹೋದ ತಕ್ಷಣವೇ ನಮ್ಗೆ ಕಂಡಿದ್ದು ಉಯ್ಯಾಲೆ, ಜೋಕಾಲಿ. ಈ ಜೋಕಾಲಿ ಆಡೋದ್ರಲ್ಲಿ ಇರ್ತಕ್ಕಂಥ ಖುಷಿ ಮತ್ತೊಂದರಲ್ಲಿಲ್ಲ. ನನ್ನ ಮಕ್ಕಳಂತೂ ಜೋಕಾಲಿ ಬರೋವರೆಗೂ ಕೂಡ ಬಿಟ್ಟಿಲ್ಲ. ಎಷ್ಟೇ ಸುತ್ತಾಡಿ ಬಂದ್ರೂ ಮತ್ತೆ ಹೊಳ್ಳಿ ಬಂದು ಜೋಕಾಲಿಗೆ ಆಟ ಆಡ್ತಾಯಿದ್ರು. ನಾವು ಕೂಡ ಜೋಕಾಲಿ ಆಡಿದ್ವಿ, ತುಂಬ ಖುಷಿ ಅನ್ನಿಸ್ತು. ಈ ರಾಕ್ ಗಾರ್ಡನಲ್ಲಿ ಒಂದೊಂದು ಥರ ಮಾಡಿದ್ದಾರೆ. ಇಲ್ಲಿ ಏನಪ್ಪ ಅಂತಂದರೆ ಪ್ರಾಣಿಗಳಲ್ಲಿ, ಕಾಡಿನಲ್ಲಿ ಎಲ್ಲ ಥರದ ಪ್ರಾಣಿಗಳು ಒಟ್ಟಿಗೆ ನಾವು ನೋಡ್ಬೋದು. ಆದರೆ ಇಲ್ಲಿ ಅವು ಒಂದೊಂದು ಪ್ರಾಣಿನ ಒಂದೊಂದು ಸಪ್ರೇಟಾಗಿ ಮಾಡಿಸಿ ಅದರದ್ದೇ ಆದಂಥ ಒಂದು ಮ್ಯೂಸಿಕ್ಕನ್ನು ಅಲ್ಲಿ ಸೌಂಡನ್ನು ಫಿಕ್ಸ್ ಮಾಡಿದ್ದಾರೆ. ಈಗ ಫಸ್ಟು ಕುದುರೆಗಳನ್ನು ಒಂದು ಎಷ್ಟು ಬೇಕು ಕುದುರೆಗಳನ್ನು ಅಷ್ಟು ಮಾಡಿಬಿಟ್ಟು ಅಲ್ಲಿ ಕುದುರೆಗಳ ಸೌಂಡನ್ನು ಅಲ್ಲಿ ಫಿಕ್ಸ್ ಮಾಡಿದ್ದಾರೆ. ಅಲ್ಲಿ ಹೋದ ತಕ್ಷಣವೇ ಆ ಕುದುರೆ ಯಾವ ರೀತಿಯಾಗಿ ಸೌಂಡು ಕೂಗುತ್ತೆ ಅದೇ ರೀತಿಯಾಗಿ ಸೌಂಡನ್ನು ಫಿಕ್ಸ್ ಮಾಡಿದ್ದಾರೆ. ಅದಾದ ನಂತರ ಇಲ್ಲಿ ಬಂದರೆ ಹಳ್ಳಿ ಜೀವನ ಹೇಗಿರುತ್ತೋ ಆದ ರೀತಿಯಲ್ಲಿ ಇಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಎಲ್ಲರೂ ತಾಯಂದಿರು ಮತ್ತು ಮಕ್ಕಳು ಆಟ ಆಡೋದು ಮತ್ತು ದನ ಕರುಗಳು ಇವೆಲ್ಲ ಏನು ಹಳ್ಳೀಲಿರುತ್ತೆ ಆ ರೀತಿಯಾಗಿ ತೋರಿಸ್ಕೊಟ್ಟಿದ್ದಾರೆ. ಇದು ಬಂದುಬಿಟ್ಟು ಒಂಥರ ಸೋಫಾ ಥರ ಕೂಡೋದಕ್ಕೆ ಮಾಡಿದ್ದಾರೆ. ಹಾಗೆ ಹೋಗ್ತಾ ಇವನ್ನೆಲ್ಲ ನಾವು ನೋಡ್ಬೋದು. ಈಗ ನೋಡಿ, ಪ್ರಾಣಿಗಳಲ್ಲಿ ಈಗ ಎಲ್ಲ ರೀತಿಯೂ ಒಂದೊಂದು ಥರದ ವನ ಮಾಡಿದ್ದಾರೆ. ಅದರದ್ದೇ ಆದಂಥ ಒಂದು ವನ ಅಂದರೆ ಮಂಗಗಳದ್ದು ವನ, ಪಕ್ಷಿಗಳ ವನ, ನವಿಲಿಂದ ಒಂದು ವನ, ಈ ರೀತಿಯಾಗಿ. ಅದರಲ್ಲಿ ಅದೇ ಪ್ರಾಣಿಗಳು ಬಿಟ್ಟರೆ ಬೇರೆ ಪ್ರಾಣಿ ಪಕ್ಷಿಗಳು ಇಲ್ಲ. ಅದರದ್ದೇ ಆದಂಥ ಒಂದು ವನವನ್ನು ಸೃಷ್ಟಿ ಮಾಡಿದ್ದಾರೆ ಇಲ್ಲಿ ಸ್ವಲ್ಪ ಜಾಗದಲ್ಲಿ. ಹಂಗೆ ಹೋಗ್ತಾ ಹೋದರೆ ಹಾವುಗಳದ್ದು ಒಂದು ವನ. ಅಲ್ಲಿ ಬರೀ ನಾವು ಸಾಕಷ್ಟು ವಿಧವಾದಂಥ ಹಾವುಗಳನ್ನು ನೋಡ್ಬೋದು. ಅಲ್ಲಿ ಹೆಸರು ಕೂಡ ಕೊಟ್ಟಿದ್ದಾರೆ. ಇವು ಹಾವು ಇಂಥದ್ದೇ ಹಾವು ಮತ್ತು ಇದಕ್ಕೆ ಹಿಂದೆ ಇತಿಹಾಸ ಏನಿತ್ತು ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ. ಅದನ್ನೆಲ್ಲ ನಾವು ಅಲ್ಲಿ ಓದ್ಕೋತಾ ಹೋಗ್ಬೋದು. ಇಲ್ಲಿ ನೋಡಿ ಪಕ್ಷಿಗಳು ನೋಡಿ ಯಾವ ರೀತಿಯಾಗಿ ಕಾಣಿಸ್ತಿದೆ ಅಂತೇಳ್ಬಿಟ್ಟು. ಆ ಪಕ್ಷಿಗಳನ್ನ ನೋಡ್ತಾ ಇದ್ದರೆ ನಿಜವಾಗ್ಲೂ ಪಕ್ಷಿನೇ ಕೂತಿದೆ ಏನೋ ಅಂತ ಅನಿಸುತ್ತೆ. ಡೂಪ್ಲಿಕೇಟ್ ಅಂತ ನಮ್ಗೆ ಅನಿಸೋದೇ ಇಲ್ಲ. ಆದರೆ ಈ ಗಾರ್ಡನ್ ನೋಡೋದಕ್ಕೆ ಹೋದಾಗ ಸ್ವಲ್ಪ ಮಳೆ ಇರಬೇಕು. ಅಂದರೆ ಮಳೆ ಬಂದು ನಿಂತಿರುತ್ತಲ್ಲ, ತಂಪು ವಾತಾವರಣ ಇರುತ್ತೆ. ಬೇಸಿಗೆಗಾಲದಲ್ಲಿ ಹೋಗ್ಬಿಟ್ರೆ ಬರೀ ಬೆವರು. ಇಲ್ಲಿ ನೋಡ್ರಿ, ಈ ಗಾರ್ಡನಲ್ಲಿ ಹಲಸಿನ ಹಣ್ಣು ಸಾಕಷ್ಟು ಬೆಳೆದಾವೆ ನೋಡ್ರಿ. ಒಂದೇ ಒಂದು ಗಿಡ ಐತಿ, ಅದ್ರಾಗ ಎಷ್ಟು ಬೆಳೆದಾವು. ಇಲ್ಲಿ ನೋಡಿ, ಇದು ನವಿಲು. ಇಲ್ಲಿ ಒಂದು ಗೊಂಬೆಗಳನ್ನು ಕೂಡಿಸಿದ್ದಾರೆ. ಫಸ್ಟ್ ಕೂಡಿಸಿರೋ ಗೊಂಬೆ ದೃಷ್ಟಿಗೊಂಬೆ. ಈ ದೃಷ್ಟಿಗೊಂಬೆನ ಹಳ್ಳಿಗಳಲ್ಲಿ ನೆಡ್ತಾರೆ, ಹೊಲ ತೋಟಗಳಲ್ಲಿ. ಅದರ ಸ್ವಲ್ಪ ಅದ್ರದ್ದು ಏನಂತ ಅಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ. ಈ ರೀತಿಯಾದಂಥ ನಾನು ಇವನ್ನೆಲ್ಲ ಮಕ್ಕಳಿಗೆ ತೋರಿಸ್ಕೊಳ್ತಾ ಅದನ್ನು ಓದ್ರಿ, ಅರ್ಥ ಮಾಡ್ಕೊಳ್ರಿ, ಅದರಲ್ಲಿ ಏನಿದೆ ಅಂತೇಳ್ಬಿಟ್ಟು ಅರ್ಥ ಮಾಡಿ ಹೇಳ್ತಿದ್ದೆ. ಹಿಂಗೆ ನೋಡ್ತಾ ಹೋಗ್ತಿದ್ವಿ. ಗೃಹ ಬಂಧನ ಈ ರೀತಿಯಾಗಿ ಒಟ್ಟು ಎಲ್ಲದನ್ನು ತೋರಿಸ್ಕೊಟ್ಟಿದ್ದಾರೆ. ಮತ್ತು ಅಲ್ಲಿ ಒಂದು ವರ್ಡ್ ಲೈನ್ ಕೂಡ ಹಾಕಿದ್ದಾರೆ, ಅದರ ಅರ್ಥ ಕೂಡ ಹಾಕಿದಾರಲ್ಲಿ. ಒಟ್ಟಿನಲ್ಲಿ ಮಕ್ಕಳಿಗೆ ಮಾತ್ರ ತುಂಬ ಸಂತೋಷ ಆಗುತ್ತೆ ಈ ಗಾರ್ಡನ್ ನೋಡಿಬಿಟ್ರೆ. ಅಂದರೆ ನಾವು ಸಣ್ಣವರಿದ್ದಾಗ ಹೋದಾಗ ಚೇಂಜ್ ಆಗಿದೆ. ಬಟ್ ನಾವು ಸಣ್ಣವರಿದ್ದಾಗ ಹೋದಾಗ ಇನ್ನಿಷ್ಟು ಗೊಂಬೆಗಳ ಚಿತ್ರಣ ಕಂಡಿದ್ವಿ. ಆದರೆ ಆ ಗೊಂಬೆಗಳ ಚಿತ್ರಣ ಈಗಿಲ್ಲ. ಕೆಲವೊಂದು ಗೊಂಬೆಗಳನ್ನು ತೆಗೆದುಬಿಟ್ಟಿದ್ದಾರೆ. ಆದರೂ ಸ್ವಲ್ಪ ಈ ಗೊಂಬೆಗಳ ಕಲರೂ ಸ್ವಲ್ಪ ಡೌನ್ ಆಗ್ಯವು. ನಾವು ಹೋದಾಗ ಅದೇ ಹೊಸದ ಥರ ಇತ್ತು. ಸ್ವಲ್ಪ ಚೇಂಜ್ ಆಗ್ತಾ ಹೋಗಿದೆ ಈಗಂತೂ. ಆದರೆ ಪರವಾಗಿಲ್ಲ, ಚೆನ್ನಾಗಿದೆ. ನಮಗಂತೂ ಭಾಳ ಇಷ್ಟ ಆಯಿತು ಈ ಗಾರ್ಡನ್ನು. ನೀವು ಕೂಡ ಗಾರ್ಡನ್ ನೋಡಿಲ್ಲ ಅಂದರೆ ಆಲಿಮಟ್ಟಿಗೆ ಹೋಗ್ಬಿಟ್ಟು ಗಾರ್ಡನನ್ನು ನೋಡ್ಬರ್ರಿ. ಒಂದೊಂದು ದಿನ ಒಂದೊಂದು ಗಾರ್ಡನ್ ನೋಡ್ಬೋದು ಅಷ್ಟೇ. ಅಷ್ಟು ಒಂದೇ ದಿನದಲ್ಲಿ ಎಲ್ಲ ಗಾರ್ಡನನ್ನು ನೋಡ್ಬೋದು ಅಂದರೆ ಸಾಧ್ಯ ಇಲ್ಲ. ಯಾಕಂದರೆ ಅಡ್ಡಾಡೋದು ತುಂಬ ಇರುತ್ತೆ ಗಾರ್ಡನ್ನಲ್ಲಿ. ಯಾಕಂದರೆ ದೊಡ್ಡ ಗಾರ್ಡನ್ನು, ಎಷ್ಟು ಅಡ್ಡಾಡಿದರೂ
ಎಕಡಿಂದ ಎಕಡೆ ಹೋಗ್ತಾ ಇದ್ದೀವಿ ಎಕಡೆ ಬರ್ತಾ ಇದ್ದೀವಿ ಅನ್ನೋದೇ ಗೊತ್ತಾಗಂಗಿಲ್ಲ, ಅಷ್ಟು ದೊಡ್ಡ ಗಾರ್ಡನ್ ಇರುತ್ತೆ. ಇನ್ನೂ ತುಂಬ ಇತ್ತು ಗಾರ್ಡನ್ನಲ್ಲಿ ವಿಡಿಯೋ ಮಾಡೋದು, ಆದರೆ ನನಗೆ ಸಾಧ್ಯ ಆದಷ್ಟು ನಾನು ವಿಡಿಯೋನ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಬೆವರಲ್ಲಿ ಬಾಬಾ ತುಂಬ ಶೆಕೆನಲ್ಲಿ ಫೋನ್ ಹಿಡಿದು ವಿಡಿಯೋ ಮಾಡೋದು ತುಂಬ ಕಷ್ಟ ಆಯಿತು. ಅದಕ್ಕೆ ಸ್ವಲ್ಪನೇ ಮಾಡಿದ್ದೀವಿ. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ, ಹಾಗೆ ಕಮೆಂಟ್ ಹಾಕೋದನ್ನು ಮಾತ್ರ ಮರಿಬೇಡಿ. ಈ ಗಾರ್ಡನ್ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಇದೇ ರೀತಿ ನನ್ನ ವಿಡಿಯೋನ ನೋಡ್ತಾ ಇರಿ. ಇಲ್ಲಿ ನೋಡಿ, ಇದು ಕೂಡ ಒಂದು ಹಳ್ಳಿನಲ್ಲಿ ಇರ್ತಕ್ಕಂಥದ್ದು ಗುಡಿಸಲಲ್ಲಿ ಎಮ್ಮೆ ಮೇವು ಈ ರೀತಿಯಾಗಿ ನೋಡಿ. ನಾವು ಕೂಡ ಲಾಸ್ಟಲ್ಲಿ ಜೋಕಾಲಿ ಆಡಿಬಿಟ್ಟು ಖುಷಿಯಾಗಿ ಮನೆಗೆ ವಾಪಸ್ ಹೋದ್ವಿ. ನೆಕ್ಸ್ಟ್ ಡೇ ನಾವು ಕೂಡಲ ಸಂಗಮಕ್ಕೆ ಹೋಗಿ ಮನೆಗೆ ವಾಪಸ್ ಬಂದ್ವಿ.